ಕಜ್ಜಾಯ ಕೊಡುವುದಾಗಿ ಕರ್ಕೊಂಡು ಹೋಗಿ ವೃದ್ಧಿಯೊಬ್ಬರನ್ನ ಮರ್ಡರ್ ಮಾಡಲಾಗಿದೆ. ಪರಿಚಯಸ್ಥರೇ ನಡೆಸಿರುವಂತಹ ಕೃತ್ಯ ಇದು. 68 ವರ್ಷದ ವೃದ್ಧಿಯ ಕೊಲೆ ಮಾಡಲಾಗಿದೆ. ಪೊಲೀಸರು ವಿಚಾರಣೆ ಮಾಡಿದಾಗ ಈ ಕೊಲೆ ಹಿಂದಿನ ಭಯಾನಕ ಸತ್ಯ ರಿವೀಲಾಗಿರೋದು. ಬೆಂಗಳೂರಿನ ಸರ್ಜಾಪುರ ವ್ಯಾಪ್ತಿಯಲ್ಲಿ ವೃದ್ಧಿಯ ಮರ್ಡರ್ ನಡೆದಿತ್ತು. ಆರೋಪಿಗಳ ವಿಚಾರಣೆಯ ವೇಳೆ ಹಲವು ವಿಚಾರಗಳು ಬೆಳಕಿಗೆ ಬಂದಿವೆ. ಬೆಂಗಳೂರಿನ ಆನೇಕಲ್ನ ಕೂಗೂರು ನಿವಾಸಿ ಭದ್ರಮ್ಮ 68 ವರ್ಷ ಅವರನ್ನ ಕೊಲೆ ಮಾಡಿತ್ತು. ಭದ್ರಮ್ಮರನ್ನ ಬನ್ನಿ ಕಜ್ಜಾಯ ಕೊಡ್ತೀವಿ ಅಂತ ಹೇಳಿ ನಂಬಿಸಿ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಆ ನಂತರ ಮರ್ಡರ್ ಮಾಡಲಾಗಿತ್ತು. ಕರ್ಕೊಂಡು ಹೋಗಿದ್ದು ಈ ದೀಪ. ಆಕೆಯ ಫೋಟೋ ಗಮನಿಸ್ತಾ ಇದ್ದೀರಿ. ಪ್ರಾಣವನ್ನ ಕಳ್ಕೊಂಡಂತಹ ವೃದ್ಧೆ ಭದ್ರಮ್ಮ ಅವರ ಫೋಟೋನು ನೋಡ್ತಾ ಇದ್ದೀರಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, 68 ವರ್ಷದ ಭದ್ರಮ್ಮರನ್ನ ಕೊಲೆ ಮಾಡುವಂತಹ ದ್ವೇಷ ದೀಪಾಗ್ ಏನಿತ್ತು? ಮರ್ಡರ್ ಮಾಡಿದ್ ಯಾಕೆ? ಕೊಲೆ ಪ್ರಕರಣ ಬೆಳಕಿಗೆ ಬಂದಿದ್ ಹೇಗೆ? ವಿದ್ಯಾ, ಬೆಂಗಳೂರಿನ ಹೊರವಲಯದ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣ ಇದು. ಕಳೆದ 30ನೇ ತಾರೀಕು ಭದ್ರಮ್ಮ ಅನ್ನೋ ವೃದ್ಧೆ ಮನೆಯಿಂದ ಮಿಸ್ ಆಗಿರ್ತಾರೆ. ಹಾಗಾಗಿ ಅವರ ಕುಟುಂಬಸ್ಥರು ಎಲ್ಲೆಡೆ ಹುಡುಕಾಟವನ್ನ ನಡೆಸಿದ್ರು ಕೂಡ ಎಲ್ಲೂ ಕೂಡ ಪತ್ತೆ ಆಗೋದಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಡೇ 31ಗೆ ಹೋಗಿ ಸರ್ಜಾಪುರ ಠಾಣೆಯಲ್ಲಿ ಒಂದು ದೂರನ್ನ ಕೊಡ್ತಾರೆ. ಅಂದ್ರೆ ಮಿಸ್ ಆಗಿದ್ದಾರೆ ಅಂತ ಹೇಳಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾರೆ. ಹುಡುಕಾಟವನ್ನ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಕ್ಲೂ ಸಿಗುತ್ತೆ. ಭದ್ರಮ್ಮ ಅವರು ದೀಪಾ ಅವರ ಮನೆಗೆ ಹೋಗಿರುವಂತದ್ದು ಗೊತ್ತಾಗುತ್ತೆ. ದೀಪಾ ಅವರನ್ನ ವಿಚಾರಿಸಿದಂತಹ ಸಂದರ್ಭದಲ್ಲೂ ಕೂಡ ನನ್ಗೇನು ಗೊತ್ತಿಲ್ಲ ಅನ್ನೋ ಉತ್ತರವನ್ನ ಕೊಡ್ತಾರೆ. ಅದಾದ್ಮೇಲೆ ಪೊಲೀಸರು ತಮ್ಮದೇ ಸ್ಟೈಲ್ ನಲ್ಲಿ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಕೊಲೆ ಮಾಡಿರೋದಾಗಿ ತಪ್ಪನ್ನ ಒಪ್ಕೊಂಡಿರುವಂತದ್ದು. ವಿಚಾರ ಇಷ್ಟೇ, ಭದ್ರಮ್ಮ ಅವರಿಗೆ ಕಜ್ಜಾಯ ಕೊಡ್ತೀನಿ ಅಂತ ಹೇಳಿ ಮನೆಗೆ ಕರೆಸ್ಕೊಂಡು ಅವರ ಒಂದು ಚಿನ್ನಾಭರಣವನ್ನ ಆಕೆ ದೋಚೋದಕ್ಕೋಸ್ಕರ ಈ ರೀತಿಯಾಗಿ ಪ್ಲಾನ್ ಮಾಡಿದ್ದಾಳೆ ಅನ್ನೋದು ಗೊತ್ತಾಗಿದೆ. ವಿಪರ್ಯಾಸ ಅಂತಂದ್ರೆ ಕೊಲೆ ಮಾಡಿ ಆ ಒಂದು ಮೃತದೇಹವನ್ನ ಮೂಟೆ ಕಟ್ಟಿ ಅದಾದ ಬಳಿಕ 2 ದಿನ ಆದ ಬಳಿಕ ಅದು ಸ್ಮೆಲ್ ಬರೋದಕ್ಕೆ ಶುರುವಾಗಿದೆ. ಅದಾದ್ಮೇಲೆ ಅದನ್ನ ಇನ್ನೊಂದು ಚೀಲಕ್ಕೆ ಶಿಫ್ಟ್ ಮಾಡಿ ತನ್ನ ಮಗನಿಗೆ ಕಸ ಬಿಸಾಕ್ಬೇಕು ಬಾ ಅಂತ ಹೇಳಿ ಮಗನಿಗೆ ಹೇಳಿ ಕರ್ಕೊಂಡು ಹೋಗಿ ಒಂದು ಕೆರೆಯ ಪಕ್ಕದಲ್ಲಿ ಆ ಮೂಟೆಯನ್ನ ಬಿಸಾಕುವಂತಹ ಕೆಲಸವನ್ನ ಕೂಡ ಆಕೆ ಮಾಡಿದ್ದಾಳೆ. ಆದ್ರೆ ಪೊಲೀಸರ ತನಿಖೆಯಲ್ಲಿ ಇವೆಲ್ಲವನ್ನ ಕೂಡ ಆಕೆ ವಿವರವಾಗಿ ಹೇಳಿರುವಂತದ್ದು. ಆಕೆಯ ಹೇಳಿಕೆ ಆಧಾರದ ಮೇಲೆ ಪೊಲೀಸರು ಪರಿಶೀಲನೆ ನಡೆಸಿದಾಗ ಆ ಕೆರೆಯ ಬಳಿ ಮೂಟೆ ಕೂಡ ಪತ್ತೆಯಾಗಿದೆ. ಸದ್ಯಕ್ಕೆ ಆ ಮೃತದೇಹದ ಮರಣೋತ್ತರ ಕೂಡ ಪರೀಕ್ಷೆ ಕೂಡ ಮುಗಿಸಿ ಅವರ ಒಂದು ಬಾಡಿಯನ್ನ ಅವರ ಫ್ಯಾಮಿಲಿಗೆ ಹಸ್ತಾಂತರ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ದೀಪಾಳನ್ನ ಕೂಡ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕೇವಲ ಒಡವೆಗೋಸ್ಕರ ಈ ರೀತಿಯಾಗಿ ಕೊಲೆ ಮಾಡಿದ್ದ ಅಥವಾ ಬೇರೆ ರೀಸನ್ ಏನಾದ್ರೂ ಇತ್ತ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ.